ಫಸ್ಟ್ ಪ್ರೋಸ್ಟೇಟ್ ಬಂತು ಮ್ಯಾಮ್. ಹ್ಮ್ ಆಮೇಲೆ ಈಗ ಬೋನ್ಸಿಗೆ ಸ್ಪ್ರೆಡ್ ಆಯ್ತು. ಯೂರಿನ್ ಫ್ಲೋ ತುಂಬಾ ಜಾಸ್ತಿ ಆಗೋಯ್ತು. Okay. ಅನ್ಕಂಟ್ರೋಲ್ಡ್ ಆಗಿತ್ತು. 1 year ಆದ್ಮೇಲೆ ಕರೆಕ್ಟ್ ಆಗಿ ಪ್ರೋಗ್ರೆಸ್ ನಮಗೆ ಕಾಣಿಸ್ತು. ವೆಲ್ಕಮ್ ಟು ಪುನರ್ಜನ್. ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದಾರೆ ಪೇಷಂಟ್ಸ್. ನಾವು ಕೇಳಿ ತಿಳ್ಕೊಳ್ಳೋಣ ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಲಕ್ಷಣಗಳಿಂದ ಕ್ಯಾನ್ಸರ್ ನ ಅವರು ಗುರ್ತಿಡಿದ್ರು, ಮತ್ತೆ ಪುನರ್ಜನ್ಗೆ ಬರೋದಕ್ಕೆ ಯಾವ ಕಾರಣ ಅಂತ ಪೇಷಂಟ್ ಇಲ್ಲಿದ್ದಾರೆ, ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಬ್ಯೂಲಾ ರಾಣಿ ಮೇಡಮ್. ಯಾರು ಪೇಷಂಟ್? ಯಾರು ಮೇಡಮ್? ನಮ್ ಫಾದರ್ ಏನ್ ಹೆಸರು? ವಿ ವಿಕ್ಟರ್ ಜಾಶ್ವಾ. ಓಕೆ, ಇವ್ರಿಗೆ ವಯಸ್ಸು ಎಷ್ಟಿರ್ಬೋದು? 62 ಯಾವ ಮೇಡಮ್. ಊರಿಂದ ಬರ್ತಿದ್ದೀರಾ? ಹಿಂದೂಪುರಂ ಇಂದ ಬಂದಿದ್ದೀವಿ. ಹಿಂದೂಪುರ್. ಆ ಅಂಕಲ್ಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಮ್ಯಾಮ್ 2 years ಇಂದ ಸಫರ್ ಆಗ್ತಾ ಇದ್ದಾರೆ. 2-3 years. ಹೌದು ಮ್ಯಾಮ್. ಅದು ಪ್ರೋಸ್ಟೇಟ್ ಕ್ಯಾನ್ಸರ್. ಸ್ಟಾರ್ಟಿಂಗ್ ಇಂದ prostate ಪ್ರೋಸ್ಟೇಟ್, ಏನೇ ಬೇರೆ ಆರ್ಗನ್ಸ್ ಗೆಲ್ಲ ಸ್ಪ್ರೆಡ್ ಆಗಿಲ್ಲ. ಆಲ್ರೆಡಿ ಬೋನ್ಸಿಗೆ ಸ್ಪ್ರೆಡ್ ಆಗಿದೆ ಮ್ಯಾಮ್. ಇವಾಗ ಫಸ್ಟ್ ಪ್ರೋಸ್ಟೇಟ್ ಬಂತು ಮ್ಯಾಮ್. 1 year ವರ್ಗೂ ಚೆನ್ನಾಗೇ ಇದ್ರು. PSA ಲೆವೆಲ್ ನಾರ್ಮಲ್ ಆಗೇ ಇತ್ತು. ಅದಾದ್ಮೇಲೆ 1 year ಆದ್ಮೇಲೆ ಫ್ಲಕ್ಚುಯೇಟ್ ಆಗಕ್ ಶುರು ಆಯ್ತು. ಓಕೆ, 1 year ಆದ್ಮೇಲೆ ಮತ್ತೆ ಬೋನ್ಸ್ಗೂ ಸ್ಪ್ರೆಡ್ ಆಯ್ತು ಮ್ಯಾಮ್. ಓಕೆ, ಅಸಲಿಗೆ ಯಾವ ರೀತಿ ಲಕ್ಷಣಗಳಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ಶುರು ಆಯ್ತು? ನಮ್ ಫಾದರ್ ಡಯಾಬೆಟಿಕ್ ಮ್ಯಾಮ್. ಸಿನ್ಸ್ ಒಂದು 10 years ಇಂದ ಇದೆ. ಚೆನ್ನಾಗೇ ಇದ್ರು, ಆದ್ರೆ ಯೂರಿನರಿ ಬ್ಲಾಡರ್ ಯೂರಿನ್ ಫ್ಲೋ ತುಂಬಾನೇ ಜಾಸ್ತಿ ಆಯ್ತು ಮ್ಯಾಮ್. ಓಕೆ ಅನ್ಕಂಟ್ರೋಲ್ಡ್ ಆಗಿತ್ತು. ಓಕೆ, ಮೋಸ್ಟ್ಲಿ ಡಯಾಬಿಟಿಸ್ ಇಂದ ಆಗಿತ್ತು ಅನ್ಕೊಂಡ್ವಿ. UTI ಇನ್ಫೆಕ್ಷನ್ ತುಂಬಾನೇ ಜಾಸ್ತಿ ಆಯ್ತು. ಅದಾದ್ಮೇಲೆ ಎಲ್ಲ ಗೊತ್ತಾಯ್ತು ಮ್ಯಾಮ್. ಓಕೆ, ಏನಿಲ್ಲ ಮ್ಯಾಮ್, 1 year ವರ್ಗೂ ಚೆನ್ನಾಗೇ ಇದ್ರು ನಮ್ ಫಾದರ್. ಟ್ಯಾಬ್ಲೆಟ್ ತಗೋತಾ ಇದ್ರು, ಜೊತೆಗೆ ಕೀಮೋ ಬೇರೆ ಕೊಡ್ತಾನೆ ಇದ್ರು. 1 year ವರ್ಗೂ ಚೆನ್ನಾಗೇ ಇದ್ರು. 1 year ಆದ್ಮೇಲೆ ಅದು ಕರೆಕ್ಟ್ ಆಗಿ ಮತ್ತೆ ಪ್ರೋಗ್ರೆಸ್ ಆಯ್ತು. ಓಕೆ, ಅಂದ್ರೆ ನೀವೇ ಐಡೆಂಟಿಫೈ ಇಲ್ಲ ಮಾಡಿದ್ರೆ ಮ್ಯಾಮ್, ಟೆಸ್ಟ್ಗಳಲ್ಲಿ ಟೆಸ್ಟ್ ಅಲ್ಲಿ ಗೊತ್ತಾಗಿದ್ದು. ಸೊ ಇಲ್ಲಿ ನೀವು ಡಾಕ್ಟರ್ಸ್ನೆಲ್ಲ ಭೇಟಿ ಮಾಡಿದ್ರಿ ಅಲ್ವಾ? ಏನ್ ಹೇಳಿದ್ರು? ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಟ್ಯಾಬ್ಲೆಟ್ಸ್ ಇವತ್ತು ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಓಕೆ 1 month ಆದ್ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಓಕೆ, ಹಾಸ್ಪಿಟಲ್ ಬಗ್ಗೆ ಯಾರು ಹೇಳಿದ್ರು ಮೇಡಮ್ ಇಲ್ಲಿ ನಿಮ್ಗೆ? ನಾನು ಯೂಟ್ಯೂಬ್ ಅಲ್ಲಿ YouTube ಅಲ್ಲಿ ಸರ್ಚ್ ನೋಡ್ದಾ? ಮಾಡಿದ್ದು. ಆಮೇಲೆ ನಮ್ ರಿಲೇಟಿವ್ ಅವರ ಕಲೀಗ್ ಕೂಡ ಒಬ್ರು ಹೇಳಿದ್ರು. Okay. ನಮ್ ಫಾದರ್ಗೆ ಹೇಳಿದ್ರು, ನಮ್ ರಿಲೇಟಿವ್ ಅವರ ಕೊಲೀಗ್. ಅವ್ರು ಬಳಸ್ತಾ ಇದಾರಾ? ಅವರು ತಗೋತಾ ಇದಾರೆ. ಸೇಮ್ ಇದೇ ಪ್ರಾಬ್ಲಮ್ ಜೊತೆ ಬಂದಿದ್ದು. Okay. ಅವರು ಕ್ಯೂರ್ ಆಯ್ತು ಅಂತ ಹೇಳಿದ್ರು. ಓಕೆ ಮ್ಯಾಮ್, ಇದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ? ಕ್ಯಾನ್ಸರ್ ಬಿಫೋರ್ ಇಲ್ಲ ಮ್ಯಾಮ್. ಫಾದರ್ ಕಡೆ ಇಲ್ಲ ಮ್ಯಾಮ್, ಯಾರಿಗೂ ಇಲ್ಲ. ಓಕೆ ಮ್ಯಾಮ್, ಮೆಡಿಸಿನ್ ಕಂಪಲ್ಸರಿ ಆಗಿ ಬಳಸ್ತಾ ಇರಿ. Okay. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಹೆಲ್ಪ್ ಲೈನ್ ಸೆಂಟರ್ ಕಾಲ್ ಮಾಡಿ. Okay, ma'am. ನೀವು ಬರಕ್ ಆಗಿಲ್ಲ ಅಂದ್ರೂ ಕೂಡ ಆನ್ಲೈನ್ ಅಲ್ಲಿ ಮೆಡಿಸಿನ್ ಕಳ್ಸೋಂತ ಫೆಸಿಲಿಟಿ ಇದೆ. ಓಕೆನಾ? ಕನ್ಸಲ್ಟೇಷನ್ ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಓಕೆ ಮೇಡಮ್, ಸೊ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ತಿದೀವಿ ಮೇಡಮ್. ಒಳ್ಳೇದಾದ್ಮೇಲೆ ಕಂಪಲ್ಸರಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಶೇರ್ ಮಾಡ್ತೀವಿ. ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.